ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಎಗ್ಗಿಲ್ಲದೆ ಸಾಗುತ್ತಿದ್ದು ಕಡಿವಾಣ ಹಾಕುವ ಅಧಿಕಾರಿಗಳೇ ಇಲ್ಲವಾಗಿದ್ದಾರೆ. ಮಣ್ಣು ತೆಗೆಯುವ ವೇಳೆ ಹಿಟಾಚಿ ಮೇಲೆ ಬಂಡೆ ಬಿದ್ದು ಚಾಲಕನೊಬ್ಬ ಮೃತಪಟ್ಟ ನಂತರವೂ ಗಣಿಗಾರಿಕೆಗೆ ತಡೆ ಹಾಕಬೇಕೆಂಬ ಕನಿಷ್ಠ ಆಲೋಚನೆ ಅಧಿಕಾರಿಗಳಿಗೆ ಬಾರದಿರೋದು ವಿಪರ್ಯಾಸ. ಟಿಪ್ಪರ್ಗೆ ಬೈಕ್ ಗುದ್ದಿ ಚಾಲಕ ಸಾವು ಎಂದು ಬಿಂಬಿಸಿ ಸಾಕ್ಷಿ ನಾಶ ಮಾಡಲು ಪ್ರಯತ್ನವೂ ನಡೆದಿರುವುದಾಗಿ ಆರೋಪಗಳು ಕೇಳಿಬಂದಿವೆ. ಈ ಬಗ್ಗೆ ಎಫ್ಐಆರ್ ದಾಖಲಾಗಿದ್ದರೂ ವೇಮ್ಗಲ್ ಪೊಲೀಸರು ಹಾಗೂ ಗಣಿ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಮೃತಪಟ್ಟ ಚಾಲಕನ ಕುಟುಂಬಸ್ಥರು ಆರೋಪ ನೈಜ ಘಟನೆ ಮರೆಮಾಚಿ ಅಪಘಾತ ಎಂದು ಬಿಂಬಿಸಲು ಕ್ವಾರಿ ಮಾಲೀಕರು ಯತ್ನಿಸಿರುವ ಘಟನೆ ವೇಮ್ಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯ ತಲಗುಂದಾಪುರಹಳ್ಳಿ ಬೆಟ್ಟದಲ್ಲಿ ನಡೆದಿದೆ. ಘಟನೆ ನಡೆದು 24 ಗಂಟೆ ಕಳೆದರೂ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡದೆ ಎಫ್ಐಆರ್ ದಾಖಲಿಸಲು ತಡೆ ಮಾಡಿದ ವೇಮ್ಗಲ್ ಪೊಲೀಸರು ನೈಜ ಘಟನೆ ಮರೆಮಾಚಿ ಅಪಘಾತ ಎಂದು ಬಿಂಬಿಸಲು ಯತ್ನ ಮಾಡಿದವರನ್ನು ಬಂಧಿಸಬೇಕೆಂದು ಒತ್ತಾಯ ಮಾಡಿದರು. ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ತಡೆಯಲು ಜಿಲ್ಲಾಡಳಿತ ವಿಫಲವಾಗಿದೆ. ಮೃತಪಟ್ಟ ಚಾಲಕ ಷಣ್ಮುಗ ಅವರಿಗೆ ಕ್ಯಾನ್ಸರ್ ಪೀಡಿತ ತಾಯಿ, ವೃದ್ಧ ತಂದೆ ಹಾಗೂ ಪತ್ನಿ, ಮಕ್ಕಳು ಇದ್ದಾರೆ. ಕುಟುಂಬಕ್ಕೆ ಆಸರೆಯಾಗಿದ್ದ ವ್ಯಕ್ತಿಯನ್ನು ಕಳೆದುಕೊಂಡ ವೃದ್ಧ ತಂದೆ, ತಾಯಿ, ಪತ್ನಿ, ಮಕ್ಕಳು ಅನಾಥರಾಗಿದ್ದಾರೆ. ಜಿಲ್ಲಾಡಳಿತ ತಪ್ಪಿತಸ್ಥರನ್ನು ಬಂಧಿಸಿ ಮೃತಪಟ್ಟ ಚಾಲಕನ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಒಂದು ಚಾಲಕ ಹಿಟಾಚಿ ಚಾಲಕನ ಒಂದು ಸಾವು ಸಂಭವಿಸಿರುತ್ತದೆ. ಇದು ಆಕಸ್ಮಿಕವಾಗಿ ಬಂಡೆ ಉರ್ಲಿ ಅಂತ ಒಂದು ಸಾವು ಸಂಭವಿಸಿರುತ್ತದೆ. ಇದನ್ನ ಏನ್ ಮಾಡ್ತಾರೆ, ಕೋದಂಡರಾಮಯ್ಯನವರು ಇದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಒಂದು ಹೊಣೆಗಾರಿಕೆ ಆಗುತ್ತದೆ, ಇದನ್ನು ನಿಲ್ಲಿಸಿ ಅನ್ನೋ ಒಂದು ಕಾರಣಕ್ಕೆ ಒಂದು ಇನ್ಸ್ಟ್ರಕ್ಷನ್ ಮೇಲೆ ಇದನ್ನು ಕೊಲೆಯನ್ನು ಬಿಂಬಿಸಿದಲ್ಲಿ ಲಾರಿಯಿಂದ ಬೈಕನ್ನು ನಿಲ್ಲಿಸಿ ಒಂದು ಶವವನ್ನು ತಂದಿಟ್ಬಿಟ್ಟು ಅದನ್ನ ಮುಚ್ಚಿಡುವಂತ ಕೆಲಸವನ್ನು ಮಾಡ್ತಾರೆ. ಇದ್ರ ಬಗ್ಗೆ ಒಂದು ನಾವು ಆರೋಪಿಗಳ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತೀವಿ ವೇಮ್ಗಲ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಅದು 14ನೇ ತಾರೀಕು ಎಫ್ಐಆರ್ ಆಗುತ್ತೆ. ಆದರೆ ಇದುವರೆಗೂ ಕೂಡ ಅಪರಾಧಿಗಳ ಮೇಲೆ ಯಾರು ಕೂಡ ಇದುವರೆಗೂ ಕೂಡ ಏನೇ ಕ್ರಮ ಕೈಗೊಂಡಿಲ್ಲ. ಅದಕ್ಕೋಸ್ಕರವಾಗಿ ನಾವು ನ್ಯಾಯ ಕೇಳಿ ಈ ತಪ್ಪಿತಸ್ಥರ ಪರವಾಗಿ ಇವರು ನ್ಯಾಯ ಕೊಡ್ಬೇಕಂತ ಬಿಟ್ಟು ಕೇಳ್ತಾ ಇದ್ದೀವಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.